ಗುಡ್ ಈವ್ನಿಂಗ್ ಮಕ್ಳೇ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತಿನ ಕ್ಲಾಸ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಾವು ನಮ್ಮ ಮೋಟಿವೇಶನಲ್ ಕೋಟ್ ಕಡೆ ಹೋಗೋಣ. ಸೊ ಎಲ್ರು ಹೇಗಿದ್ದೀರಾ? ಇವತ್ತಿನ ದಿನ ಯಾವ ರೀತಿ ಹೋಯ್ತು? ಎಲ್ರು ಚೆನ್ನಾಗಿದ್ದೀರಾ? ಚೆನ್ನಾಗಿ ಓದಾತೀರಿ ಅಂತ ಅನ್ಕೋತೀನಿ. ನಿಮ್ಮ ಪರೀಕ್ಷೆಯ ದಿನ ಸಮೀಪ ಬರ್ಲಿಕ್ಕತ್ತದ, ಹೌದಾ? ಸೊ ಸ್ಕ್ರೀನ್ ಮೇಲೆ ಎಲ್ರಿಗೂ ನನ್ನ ಮೋಟಿವೇಶನಲ್ ಕೋಟ್ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇಟ್ಸ್ ಮೈ ವಿನ್ನಿಂಗ್ ಸೀಸನ್, 1% ಬೆಟರ್ ಎವ್ರಿ ಡೇ. ಹೌದಾ? ಸೊ ಯಾರಾದ್ರೂ ಹೇಳ್ಬೋದಾ ಇದರ ಅರ್ಥ ಏನಿದೆ ಅಂತ? ಇಟ್ಸ್ ಮೈ ವಿನ್ನಿಂಗ್ ಸೀಸನ್, 1% ಬೆಟರ್ ಎವ್ರಿ ಡೇ. ಹೇಳ್ಬೋದಾ ಯಾರಾದ್ರೂ? ಇದರ ಅರ್ಥ ಏನು ಅಂತಂದ್ರೆ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ನಾವ ಬಹಳ ಚೆನ್ನಾಗಿ ತಿಳ್ಕೋಬೇಕು. ಏನಂತೆ, ನಾವು ಗೆಲ್ತೀವಿ, ನಮ್ ಕೈಲೇ ಈ ಒಂದು ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ನೀವು ಅದನ್ನ ಊಹಿಸ್ಕೊಂಡು ಅದರ ತಕ್ಕ ನೀವು ಪ್ರಯತ್ನ ಮಾಡ್ಬೇಕು. 1% ಬೆಟರ್ ಎವ್ರಿ ಡೇ ಅಂತಂದ್ರೆ ಹಿಂದಿನ ದಿನಕ್ಕೆ ಕಂಪೇರ್ ಮಾಡಿದಾಗ ಪ್ರತಿದಿನ ನೀವು 1% ಹೆಚ್ಚಿಗೆ ಎಫರ್ಟ್ಸ್ ಹಾಕತ್ತೀರಿ. 1% ಒಳ್ಳೆಯ ಮನುಷ್ಯನಾಗಿ ನೀವು ಕಷ್ಟ ಪಡ್ಲಿಕತ್ತೀರಿ ನಿಮ್ಮ ಕನಸನ್ನ ಸಾಧಿಸ್ಲಿಕ್ಕೆ. ಹಾಗಾದ್ರೆ ಅದು ಏನಾಗುತ್ತೆ, ನಿಮ್ಮ ಒಂದು ಗೆಲುವಿನ ವರ್ಷ ಆಗುತ್ತೆ. ಬಹಳ ಮುಖ್ಯ. ನಾವು ಪ್ರತಿದಿನ ಹೆಚ್ಚು ಎಫರ್ಟ್ಸ್ ಹಾಕ್ಬೇಕು, ಪರಿಶ್ರಮ ಪಡ್ಬೇಕು. ಅದರ ಜೊತೆಗೆ ಒಂದು ಪಾಸಿಟಿವ್ ಹೋಪ್ ಅನ್ನ ಇಟ್ಕೋಬೇಕು. ಹೌದಾ? ಅದೇನಪ್ಪಾ, ಸಕಾರಾತ್ಮಕ ಭಾವನೆ ಇಟ್ಕೋಬೇಕು. ನಮ್ಮ ಜೊತೆಗೆ ಒಳ್ಳೇದಾಗುತ್ತೆ, ನಾವು ಇಂದಿಲ್ಲ ನಾಳೆ ಗೆದ್ದೇ ಗೆಲ್ತೀವಿ ಅನ್ನೋದು. ಎಸ್. ಸೊ ಇವತ್ತಿನ ಒಂದು ಮೋಟಿವೇಶನಲ್ ಕೋಟ್ ನ ನೋಡ್ಕೊಂಡ್ವಿ. ಸೊ ಈಗ ನಮ್ಮ ಒಂದು ಚಾಪ್ಟರ್ ಕಡೆ ಹೋಗೋಣ. ಅದ್ಯಾವುದು ಅಂದ್ರೆ ಘನಾಕೃತಗಳು. ಎಸ್, ಘನಾಕೃತಗಳು. ಸೊ ಹಿಂದಿನ ಕ್ಲಾಸ್ ಅಲ್ಲಿ ಇದರ ಮೇಲೆ ಏನ್ ನಾವು ಚರ್ಚೆ ಮಾಡಿದ್ವಿ ಮಕ್ಳೇ? ಘನಾಕೃತಗಳ ಮೇಲೆ ನಾವು ಸಮ್ಮಿತಿ ರೇಖಾಚಿತ್ರಗಳು, ಹೌದಾ? ನೆಟ್ಸ್ ಅನ್ನ ನೋಡ್ಕೊಂಡ್ವಿ. ನೆಟ್ ಆದ್ಮೇಲೆ ಜಾಲಗಳನ್ನ ಮುಗಿಸ್ಕೊಂಡ್ಮೇಲೆ ಘನಾಕೃತಗಳನ್ನ ಯಾವ ರೀತಿ ಸಮತಲದ ಮೇಲೆ ರಚನೆ ಮಾಡ್ತೀವಿ, ಅದ್ರೊಳಗಡೆ ಓರೆ ರೇಖಾಚಿತ್ರಗಳು ಮತ್ತು ಸಮಮಿತಿ ರೇಖಾಚಿತ್ರಗಳ ಬಗ್ಗೆ ನಾವು ನೋಡ್ಕೊಂಡ್ವಿ. ಅದರ ಜೊತೆಗೆ ಜಾಲಗಳು, ಘನಾಕೃತಗಳ ಜಾಲಗಳ ಮೇಲೆ ಕೂಡ ನಾವು ಚರ್ಚೆ ಮಾಡಿದ್ವಿ. ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಸಮ್ಮಿತಿ ರೇಖಾಚಿತ್ರಗಳ ಮೇಲೆ ಒಂದು ಆಕ್ಟಿವಿಟಿ ನೋಡೋಣ ಅಂತ. ಯಾವ ರೀತಿ ಇರ್ತಾವೆ ಅಂತ. ಎಸ್. ಸೊ ಈಗ ನನ್ನ ಸ್ಕ್ರೀನ್ ಅನ್ನ ನಿಮ್ಮೊಂದಿಗೆ ಶೇರ್ ಮಾಡ್ಲಿಕತ್ತೀನಿ. ಎಸ್, ಎಲ್ರಿಗೂ ಕಾಣ್ತಾ ಇದೆ ಅಂತ ಅನ್ಕೋತೀನಿ. ಸೊ ಮೊದಲನೇ ಪ್ರಶ್ನೆ ಇಲ್ಲಿದೆ. ಒಂದ್ ನಿಮಿಷ. ಐಡೆಂಟಿಫೈ ದ ಐಸೋಮೆಟ್ರಿಕ್ ವ್ಯೂ ಆಫ್ ದಿಸ್ ಆಬ್ಜೆಕ್ಟ್ ಈಸ್. ಈ ಒಂದು ಚಿತ್ರದ ಇಲ್ಲಿ ಕೊಟ್ಟಿದಾರಲ್ಲ, ಇದರ ಒಂದು ಸಮ್ಮಿತಿ ರೇಖಾಚಿತ್ರ ಯಾವ ರೀತಿ ಇರಬಹುದು ಅಂತ ವಿಚಾರ ಮಾಡಿ ಅದನ್ನ ಗುರ್ತಾ ಹಿಡೀರಿ ಅಂತ ಹೇಳ್ತಿದ್ದಾರೆ ಅವರು. ಈ ಒಂದು ಏನಿಲ್ಲಿ ಇದು ಕೊಟ್ಟಿದಾರಲ್ಲ, ಇಲ್ಲಿ ಒಂದು ಆ ಆಬ್ಜೆಕ್ಟ್ ಕೊಟ್ಟಿದ್ದಾರೆ ಅಥವಾ ಸ್ಕೆಚ್ ಕೊಟ್ಟಿದಾರಲ್ಲ, ಇದರ ಒಂದು ಸಮ್ಮಿತಿ ರೇಖಾಚಿತ್ರ ಯಾವ ರೀತಿ ಇರುತ್ತೆ? ಆಪ್ಷನ್ 1 ಆಪ್ಷನ್ 2 ಹೇಳ್ಬೋದಾ ಯಾರಾದ್ರೂ? ಸಮ್ಮಿತಿ ರೇಖಾಚಿತ್ರ ಯಾವ ರೀತಿ ಇರಬಹುದು? ಸೊ ಕೆಲವೊಬ್ರು ಆಪ್ಷನ್ 1 ಅನ್ಲಿಕತ್ತಾರೆ, ಕೆಲವೊಬ್ರು ಆಪ್ಷನ್ 2 ಅನ್ಲಿಕತ್ತಾರೆ. ಎಸ್, ಆಲ್ ರೈಟ್. ಸೊ ಆಪ್ಷನ್ 1 ಅನ್ನ ಚೂಸ್ ಮಾಡಿ ನೋಡ್ತೀನಿ. ಎಸ್. ಸೊ ಇದು ಏನಿದೆ, ನಮ್ಮ ಈ ಒಂದು ಸ್ಕೆಚ್ನ ಸಮ್ಮಿತಿ ರೇಖಾಚಿತ್ರವಾಗಿದೆ. ಈಗ ಎರಡನೇದ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಏನ್ ಸ್ಕೆಚ್ ನ ಕೊಟ್ಟಿದಾರಲ್ಲ, ಇದರ ಒಂದು ಸಮ್ಮಿತಿ ರೇಖಾಚಿತ್ರ ಯಾವುದು? ಆಪ್ಷನ್ ಎ ಆಪ್ಷನ್ ಬಿ ಸಮ್ಮಿತಿ ರೇಖಾಚಿತ್ರ ಯಾವ ರೀತಿ ಇರುತ್ತೆ? ಆಪ್ಷನ್ ಬಿ ಎಸ್, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿದೆ. In isometric drawing, the horizontal lines project at dash to left or right. ಸೊ ಸಮ್ಮಿತಿ ರೇಖಾಚಿತ್ರಗಳಲ್ಲಿ ನಾವೇನು ಹಾರಿಜಾಂಟಲ್ ಗೆರೆಗಳನ್ನ ಎಳಿತೀವಲ್ಲ,
ಅದರ ಒಂದು ಕೋನ ಅಥವಾ ಕೋನದ ಅಳತೆ ಲೆಫ್ಟ್ ಇಂತ್ರ ಅಥವಾ ರೈಟ್ ಇಂತ್ರ ಇರುತ್ತೆ. ಎಡಗಡೆ ಅಥವಾ ಬಲಗಡೆಗೆ ನಾವು ಯಾವ ಒಂದು ಹೊರಿಜಾಂಟಲ್ ಗೆರೆಗಳನ್ನ ಬಳಸ್ಕೊಂಡು ಸಮ್ಮಿತಿ ರೇಖಾಚಿತ್ರಗಳನ್ನ ರಚನೆ ಮಾಡ್ತೀವಲ್ಲ, ಆ ಒಂದು ಹೊರಿಜಾಂಟಲ್ ರೇಖೆಗಳ ಕೋನದ ಅಳತೆ ಎಷ್ಟಾಗಿರುತ್ತೆ? 45 ಡಿಗ್ರಿ, 30 ಡಿಗ್ರಿ. ಎಷ್ಟಾಗಿರುತ್ತೆ? ಎಸ್, 30 ಡಿಗ್ರಿ ಆಗಿರುತ್ತೆ. ಮುಂದಿನ ಪ್ರಶ್ನೆ. ಈ ಒಂದು ಏನಿದು ಸಮ್ಮಿತಿ ರೇಖಾಚಿತ್ರನ ಕೊಟ್ಟಿದಾರಲ್ಲ, ಇದ್ರ ಒಳಗಡೆ ಇರುವಂತ ಎಲ್ಲ ವರ್ಟಿಕಲ್ ಗೆರೆಗಳು ವರ್ಟಿಕಲ್ ಆಗಿದಾವ, ಹಾರಿಜಾಂಟಲ್ ಆಗಿದಾವ? ಆಬ್ವಿಯಸ್ಲಿ ಎಸ್, ವರ್ಟಿಕಲ್ ಆಗಿರ್ತವೆ. ಈ ಒಂದು ಆಬ್ಜೆಕ್ಟಿನ ಸಮ್ಮಿತಿ ರೇಖಾಚಿತ್ರ ಯಾವುದು? ಯಾವುದು ಮಕ್ಕಳೇ? ಎಸ್, ಇದಾಗಿದೆ. ವೆರಿ ಗುಡ್. ಈ ಒಂದು ಆಬ್ಜೆಕ್ಟಿನ ಸಮ್ಮಿತಿ ರೇಖಾಚಿತ್ರ ಯಾವುದು? ಎಸ್, ಆಪ್ಷನ್ ಎ. ಎಸ್. ಸೊ ಬಹಳ ಚೆನ್ನಾಗಿ ಎಲ್ರು ಅರ್ಥ ಮಾಡ್ಕೊಂಡು ಉತ್ತರ ಕೊಟ್ಟಿದ್ದೀರಾ ಅಂತ. ಸೊ ವೆರಿ ಗುಡ್. ಎಲ್ರಿಗೂ ಸಮ್ಮಿತಿ ರೇಖಾಚಿತ್ರಗಳು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಈಗ ಮುಂದಿನ ವಿಷಯಕ್ಕೆ ಹೋಗೋಣ. ಅದ್ಯಾವುದು ಅಂತಂದ್ರೆ ಘನ ವಸ್ತುಗಳ ಪರಿಕಲ್ಪನೆ. ಹೌದಾ? ಅಥವಾ ಘನ ವಸ್ತುಗಳನ್ನ ನಾವು ವಿಭಿನ್ನ ಭಾಗಗಳಲ್ಲಿ ವೀಕ್ಷಣೆ ಮಾಡ್ಕೊಂಡು ಅದನ್ನ ಆ ಭಾಗಗಳಲ್ಲಿ ತಿಳ್ಕೊಳ್ಳಿಕ್ಕೆ ನಾವು ಅರ್ಥ ಮಾಡ್ಕೋತೀವಿ. ಮೊದಲನೇದಾಗಿ ನಾವು ಅವನ್ನ ಕತ್ತರಿಸ್ತೀವಿ. ಹೌದಾ? ಕತ್ತರಿಸ್ಕೊಂಡು ಅದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಇನ್ನೊಂದು ಬರೋದು ನೆರಳಿನ ಆಟ ಅಂತ ಹೇಳ್ತೀವಿ ನಾವು. ನೆರಳಿನ ಆಟ ಅಂತ. ಹೌದಾ? ಈಗ ಘನದ ವಿಭಿನ್ನ ಭಾಗಗಳ ವೀಕ್ಷಣೆ. ಹೌದಾ? ಸೊ ಮೊದಲಿಗೆ ಇದ್ರೊಳಗೆ ಯಾವುದು ಅಂತಂದ್ರೆ ಕತ್ತರಿಸುವ ಒಂದು ಆಟ. ಎಸ್. ಸೊ ನೀವು ಯಾವುದೇ ಒಂದು ಆಬ್ಜೆಕ್ಟ್ ಅನ್ನ ತೆಗೆದುಕೊಳ್ಳಿ. ಹೌದಾ? ಅವೆಲ್ಲ ಘನ ರೂಪದಲ್ಲಿ ಇರುವಂತಾನೆ ಒಂದು ಆಬ್ಜೆಕ್ಟ್ಸ್ ಇರ್ತವೆ. ಹೌದಾ ಇಲ್ಲೋ? ಈಗ ಉದಾಹರಣೆಗೆ ನೀವೊಂದು ದೊಡ್ಡ ಡಬ್ಬಿಯನ್ನ ತೆಗೆದುಕೊಳ್ಳ್ರಿ. ಹೌದಾ? ನಾವು ಏನನ್ಬಹುದು, ಅದು ಘನದ ರೂಪದಲ್ಲಿ ಇರುತ್ತೆ. ಹೌದಾ ಇಲ್ಲೋ? ಘನದ ರೂಪದಲ್ಲಿ ಇರುತ್ತೆ. ಎಸ್ ಆರ್ ನೋ? ಸೊ ಆ ಘನ ರೂಪದಲ್ಲಿ ಇದ್ದಾಗ ಅದನ್ನ ನೀವು ಕತ್ತರಿಸಿದಾಗ, ಹೌದಾ, ಅಥವಾ ಭಾಗಗಳಲ್ಲಿ ಮಾಡಿದಾಗ ಅದು ಯಾವ ರೀತಿ ನಿಮ್ಗೆ ಕಾಣ್ತದೆ? ನೀವ್ ಯಾವಾಗಾದ್ರೂ ವಿಚಾರ ಮಾಡಿದೀರಾ ಯಾವ ರೀತಿ ಕಾಣ್ತದ ಅಂತ? ಹೌದಲ್ವೋ? ಸೊ ಇದರಲ್ಲಿ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ಕತ್ತರಿಸುವ ಮೂಲಕ ನಾವು ಘನಗಳನ್ನ ಅಥವಾ ಘನಾಕೃತಗಳನ್ನ ನಾವು ಅವರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ. ಅವು ಯಾವ ರೀತಿ ಕಾಣಬಹುದು, ಹೇಗೆ ಕಾಣಬಹುದು, ಯಾವ ರೀತಿ ಇರಬಹುದು ಅಂತ ಅವ್ರನ್ನ ವೀಕ್ಷಣೆ ಮಾಡ್ತೀವಿ. ಈಗ ಉದಾಹರಣೆಗೆ ನೀವು ಏನಂತಾರೆ, ಆಪಲ್ ಅನ್ನ ತೆಗೆದುಕೊಳ್ಳಿ. ಹೌದಾ? ಸೇಬು ಹಣ್ಣು. ನೀವು ಏನಂತಾರೆ, ನಿಮ್ಮ ಒಂದು ಅಡಿಗೆ ಮನೆಯಲ್ಲಿ, ಹೌದಾ, ನಿಮ್ಮ ತಾಯಂದಿರು ನಿಮ್ಗೆ ಸೇಬು ಹಣ್ಣ ಕೊಟ್ಟೇ ಕೊಡ್ತಿರ್ತಾರೆ. ಹೌದಾ ಇಲ್ಲೋ? ಸೊ ಆ ಸೇಬು ಹಣ್ಣ ನೀವು ಏನಂತಾರೆ ಕತ್ತರಿಸಿದಾಗ, ಹೌದಾ, ಕತ್ತರಿಸಿದಾಗ ಅದು ಯಾವ ರೀತಿ ನಿಮಗೆ ಕಾಣ್ತದ? ನೀವೇನಾದ್ರೂ ವಿಚಾರ ಮಾಡಿದೀರಾ ಯಾವ ರೀತಿ ನೋಡ್ಲಿಕ್ಕೆ ಅನ್ಸುತ್ತೆ ಅಂತ? ಅದನ್ನ ಕತ್ತರಿಸಿದಾಗ ನೋಡಿದಿರಲ್ಲ, ಪೀಸಸ್ ಅಲ್ಲಿ ನಾವ್ ಅದನ್ನ ಕತ್ತರಿಸಿ ಉಪಯೋಗಿಸ್ತೀವಿ. ಹೌದೋ ಇಲ್ವೋ? ಸೊ ಅಲ್ಲಿ ನಮಗೆ ಏನಾಗುತ್ತೆ, ಆ ಒಂದು ಘನಾಕೃತದ ಬಗ್ಗೆ ನಾವು ಅದನ್ನ ತಿಳ್ಕೊಳ್ಳಿಕ್ಕೆ, ಅದನ್ನ ವೀಕ್ಷಣೆ ಮಾಡ್ಲಿಕ್ಕೆ ನಾವು ಅದನ್ನ ಉಪಯೋಗಿಸ್ತೀವಿ. ಹೌದಾ? ಸೊ ಈ ರೀತಿ ನಾವ್ ಏನ್ ಮಾಡ್ತೀವಿ, ಕತ್ತರಿಸುವ ಮೂಲಕ ಘನದ ವಿಭಿನ್ನ ಭಾಗಗಳ ಒಂದು ವೀಕ್ಷಣೆ ಮಾಡ್ತೀವಿ. ಎಸ್. ಓಕೆ. ಈಗ ಎರಡನೇ ವಿಷಯ ಯಾವುದು ಅಂತಂದ್ರೆ ನೆರಳಿನ ಆಟ. ನೆರಳಿನ ಒಂದು ಆಟ. ಸೊ ನೆರಳಿನ ಆಟ ಏನು ಅಂದ್ರೆ, ಉದಾಹರಣೆಗೆ ನಾನಿಲ್ಲಿ ಬರೀಲಿಕತ್ತೀನಿ. ಹೌದಾ? ಬರೆಯತ್ತೀನಿ. ಹೌದಾ? ಈ ಒಂದು ಮಾರ್ಕರ್ನ ತೆಗೆದುಕೊಂಡು ಬರೀಲಿಕತ್ತೀನಿ. ನೀವ್ ಏನನ್ನ ಗಮನಿಸ್ತೀರಿ? ಇದರ ಒಂದು ಈ ಮಾರ್ಕರಿನ ಒಂದು ನೆರಳು ಇಲ್ಲಿ ಬರೀಲಿಕತ್ತದ ನೋಡಿ.
ಬೋರ್ಡ್ ಮೇಲೆ ಬೆರಲಿಕತ್ತದ, ಅದರ ಜೊತೆಗೆ ಈ ಒಂದು ಕೈಯಿನ ನೆರಳು ಸಹಿತ ಇಲ್ಲಿ ಬರ್ಲಿಕತ್ತದ. ನಾವು ಮೂವ್ಮೆಂಟ್ ಮಾಡಿದಾಗ ಆ ನೆರಳು ಕೂಡ ಮೂವ್ ಆಗುತ್ತೆ, ಹೌದಾ ಇಲ್ವೋ? ಎಸ್ ಆರ್ ನೋ? ಸೊ ನೆರಳಿನ ಮೂಲಕನೂ ನಾವ್ ಏನ್ ಮಾಡ್ಬೋದು, ಘನಾಕೃತಿಗಳ ಬಗ್ಗೆ ಗುರ್ತ ಹಿಡಿಬಹುದು, ಹೌದಾ? ನಾವು ನೆರಳನ್ನ ನೋಡೋ ಸಮಯದಲ್ಲಿ ನೋಡೋವರ ಮೇಲೆ ಡಿಪೆಂಡ್ ಆಗಿರುತ್ತೆ ನೆರಳು ಯಾವ ರೀತಿ ಕಾಣ್ತದ ಅಂತ, ಹೌದಾ ಇಲ್ಲೋ? ನೆರಳು ಯಾವ ರೀತಿ ಕಾಣ್ತದ ಅಂತ. ಎಸ್, ಅದಕ್ಕೆ ನೀವು ನೀವು ಮೇಲಿಂತ್ರ ನೋಡಿದ್ರೆ ಬೇರೆ ರೀತಿ ಕಾಣುತ್ತೆ, ಮುಂದಿಂತ್ರ ನೋಡಿದ್ರೆ ಬೇರೆ ರೀತಿ ಕಾಣುತ್ತೆ, ನಂತರ ಪಕ್ಕದಿಂದ ನೋಡಿದ್ರೆ ಬೇರೆ ದೃಶ್ಯ ಕಾಣುತ್ತೆ, ಹೌದಾ ಇಲ್ವೋ? ನೆರಳಿನ ಒಂದು ಏನಿದು ಆಟ ಇರುತ್ತೆ ಅಥವಾ ನೆರಳು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಒಂದು ನಮ್ಮ ಸೂರ್ಯದ ಕಿರಣಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂದ್ರೆ ಸಮಯದ ಮೇಲೆ ಡಿಪೆಂಡ್ ಆಗಿರುತ್ತೆ. ಬೆಳಗಿನ ಹೊತ್ತದಲ್ಲಿ ಏನಾಗಿರುತ್ತೆ? ಹೌದು, ನೆರಳು ಯಾವ ರೀತಿ ಇರುತ್ತೆ, ಬಹಳ ಸೂರ್ಯ ತಲೆ ಮೇಲೆ ಇರ್ತಾನೆ, ಹಾಗಾಗಿ ಸೀದಾನೇ ನೆರಳು ಬೀರ್ತದೆ. ಅದೇ ಟೈಮ್ ಅಲ್ಲಿ ಸಾಯಂಕಾಲ ನೀವು ಹೋದಾಗ ನೆರಳು ಏನಾಗಿರುತ್ತೆ, ಸ್ವಲ್ಪ ಲೈಟ್ ಡಲ್ ಆಗಿದೆ, ಯಾಕಂದ್ರೆ ಸೂರ್ಯದ ಕಿರಣಗಳು ಏನಾಗಿರ್ತವೆ, ಕಡಿಮೆ ಆಗಿರ್ತವೆ, ಹೌದು ಇಲ್ವೋ? ಹಾಗಾಗಿ ನೆರಳಿನ ಒಂದು ಏನು ಒಂದು ಘನಾಕೃತದ ಮೇಲೆ ಏನು ಲೈಟ್ ಬೀಳುತ್ತಲ್ಲ, ಲೈಟ್ ಬಿದ್ದಾಗ ಅದರ ನೆರಳು ಏನು ರಚನೆ ಆಗತ್ತಲ್ಲ, ಆ ನೆರಳು ಯಾವತ್ತು ಲೈಟ್ ಯಾವ ರೀತಿ ಬರ್ಲಿಕತ್ತದ, ಯಾವ ದಿಕ್ಕಿನಿಂದ ಯಾವ ಸಮಯದಲ್ಲಿ ಬರ್ಲಿಕತ್ತದ, ಬಹಳ ಮುಖ್ಯ ಆಗುತ್ತೆ. ಅದ್ರ ಮೇಲೆ ನೆರಳು ರಚನೆ ಆಗುತ್ತೆ. ಆಮೇಲೆ ಆ ನೆರಳಿ ಒಂದು ನಾವು ನೋಡ್ಕೊಂಡು ಆ ಆಬ್ಜೆಕ್ಟ್ ಯಾವುದು ಅಂತ ಕಂಡು ಹಿಡಿತೇವಲ್ಲ, ಅದು ನಾವು ನೋಡುವ ಒಂದು ದಿಕ್ಕಿನಲ್ಲಿ ಡಿಪೆಂಡ್ ಆಗಿರ್ತದೆ. ನಾವು ಮುಂದಿಂತ್ರೆ ನೋಡಿದ್ರೆ ಬೇರೆ ರೀತಿಯಲ್ಲಿ, ನಾವು ಹಿಂದಿಂತ್ರೆ ನೋಡಿದ್ರೆ ಬೇರೆ ರೀತಿ ಕಾಣುತ್ತೆ, ಅದೇ ರೀತಿ ಪಕ್ಕದ ಕಡೆ ನಿಂತ್ರೆ ಬೇರೆ ದೃಶ್ಯ ಕಾಣುತ್ತೆ. ಓಕೆ, ಉದಾಹರಣೆಗೆ ನಾನಿಲ್ಲಿ ನಿಮಗೆ ನನ್ನ ಸಿಮ್ಯುಲೇಷನ್ ಅನ್ನ ಶೇರ್ ಮಾಡ್ತೀನಿ ನೋಡಿ, ಒಂದ್ ನಿಮಿಷ. ಎಸ್, ಎಲ್ರಿಗೂ ಕಾಣ್ಲಿಕ್ಕತ್ತದ? ಸೊ ನೀವು ಇಲ್ಲಿ ಏನನ್ನ ಗಮನಿಸಬಹುದು, ಇಲ್ಲಿ ಒಂದು ಹುಡುಗಿ ಏನಾಗ್ಲಿಕ್ಕತ್ತದ, ಆಟ ಆಡ್ಲಿಕ್ಕತ್ತಾಳೆ ಲಾನ್ ದಲ್ಲಿ, ಹೌದಾ ಇಲ್ಲೋ? ಸೂರ್ಯದ ಕಿರಣಗಳು ಈ ಕಡೆಯಿಂದ ಬರ್ಲಿಕ್ಕತ್ತದ. ಸೊ ಇಲ್ಲಿ ನೀವು ನೋಡಬಹುದು ಅದರ ಅಕ್ಕಿನ ಸ್ಟ್ರೇಟ್ ಆಗಿ, ಹೌದಾ, ಇಲ್ಲಿ ನೆರಳು ಬಿದ್ದಿದೆ. ಸೊ ಇದನ್ನ ನೋಡಿ ನೀವು ಹೇಗೆ ಹೇಳ್ತೀರಿ, ಇದು ಹುಡುಗಿ ಆಯ್ತೋ ಹುಡುಗ ಆಯ್ತೋ ಅಂತ ಹೇಳಲಿಕ್ ಸಾಧ್ಯನಾ? ನಿಮ್ಗೆ ಒಂದು ಮನುಷ್ಯ ಆಟ ಆಡ್ಲಿಕ್ಕತ್ತದ ಅಥವಾ ಚಿಕ್ಕ ಮಗು ಆಟ ಆಡ್ಲಿಕ್ಕತ್ತದ ಅಂತ ಹೇಳ್ಬಹುದು, ಅಥವಾ ಹುಡುಗ ಹುಡುಗಿ ಅಂತ ಹೇಳ್ಬಹುದಾ? ಸ್ವಲ್ಪ ಕಷ್ಟ ಆಗುತ್ತೆ, ಹೌದಾ ಇಲ್ವೋ? ಎಸ್, ಅದೇ ರೀತಿ ಒಂದ್ ನಿಮಿಷ. ಈಗ ನೋಡಿ, ಈ ಒಂದು ಆಕಾರ ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದಕ್ಕೆ. ಸೊ ಅದರ ಒಂದು ನೆರಳು ಇದಕ್ಕೆ ಮ್ಯಾಚ್ ಆಗ್ಲಿಕ್ಕತ್ತದ, ಹೌದಲ್ಲ? ಇದು ಯಾವ ಒಂದು ನೆರಳಿಗೆ ಸಂಬಂಧಪಟ್ಟಿದೆ, ಇದಕ್ಕೆ ಸಂಬಂಧಪಟ್ಟಿದೆ, ಹೌದಾ? ನಂತರ ಈ ಒಂದು ಆಕಾರ ಇಲ್ಲಿ ಸಂಬಂಧಪಟ್ಟಂತೆ. ಸೊ ಆ ಆಕಾರಗಳ ನೆರಳಿನ ಬಗ್ಗೆ ನಾವಿಲ್ಲಿ ವಿಚಾರ ಮಾಡ್ಲಿಕತ್ತೀವಿ. ಸೊ ಇವೆರಡು ಒಂದಕ್ಕೊಂದು ಸಂಬಂಧಪಟ್ಟದ್ದ ಇದಾವೆ. ಈಗ ಸ್ಟಾರ್ ಇದೆ, ಸೊ ಅದರ ನೆರಳು ಈ ರೀತಿ ಬರಬಹುದು. ನಂತರ ತ್ರಿಕೋಣ ಅಥವಾ ತ್ರಿಭುಜ, ಹೌದಾ, ಅದರ ಒಂದು ನೆರಳು. ನಂತರ ವೃತ್ತ. ಸೊ ಈ ರೀತಿ ನೀವೇನ್ ಮಾಡ್ತೀರಿ, ಹಲವಾರು ಒಂದು ಏನ್ ನಮ್ಮ ಆಕಾರಗಳದಾವಲ್ಲ ಅದರ ನೆರಳಿನ ಬಗ್ಗೆ ನಾವಿಲ್ಲಿ ನೋಡ್ಕೊಂಡ್ವಿ. ನೋಡಿ ಇಲ್ಲಿ, ಈಗ ಈ ಟಾರ್ಚಿನ ಒಂದು ಲೈಟ್ ಈ ಒಂದು ಸಿಲಿಂಡರ್ ಶೇಪ್ ಮೇಲೆ ಬೀಳ್ಲಿಕತ್ತದ, ಹೌದಾ ಇಲ್ವೋ? ಸಿಲಿಂಡರ್ ಮೇಲೆ ಬೀಳ್ಲಿಕತ್ತದ. ಸೊ ಈ ಟಾರ್ಚ್ ಲೈಟ್ ಇದರ ಮೇಲೆ ಈ ರೀತಿ ಬಿದ್ದಾಗ ಯಾವೊಂದು ನೆರಳು ಸಂಭವನೆ ಇರಬಹುದು ಅಥವಾ ನೆರಳು ರಚನೆ ಆಗಬಹುದು, ಈ ಒಂದು ಪಿಕ್ಚರ್ ಅನ್ನ ನೋಡ್ಕೊಂಡು, ಈ ಒಂದು ಇಮೇಜ್ ಅನ್ನ ನೋಡ್ಕೊಂಡು ನೆರಳು ಯಾವ ರೀತಿ ಬೀಳ್ಬಹುದು. ಸೊ ಟಾರ್ಚ್ ಈ ರೀತಿ ಇಲ್ಲಿಂತ್ರ ಬೀಳ್ಲಿಕತ್ತದ, ಟಾರ್ಚ್ ಲೈಟ್ ಇಲ್ಲಿಂತ್ರ ಬೀಳ್ಲಿಕತ್ತದ, ಈ ಕ್ಯಾನಿಗ್ ಬೀಳ್ಲಿಕತ್ತದ. ಸೊ ಇದ್ರ ನೆರಳು ಆ ಕಡೆ ಬಿದ್ದದಂದ್ರ ಏನಾಗುತ್ತೆ, ಉದ್ದಕ್ಕೆ ಬರ್ಬೋದಾ? ನೋಡೋಣವಾ ಕರೆಕ್ಟ್ ಇದೆ ಅಂತ. ಎಸ್. ಸೊ ಇದೇ ರೀತಿ ನಿಮ್ಗೆ ನೆರಳು ಬೀಳುತ್ತೆ, ಈ ರೀತಿ ಇಲ್ಲಿಂತ್ರ ಬೀಳುತ್ತೆ. ಈಗ ನೀವು ನೆರಳನ್ನ ಈ ರೀತಿ ನೋಡ್ಲಿಕತ್ತೀರಿ ಅಂದ್ರೆ ಆ ಡಬ್ಬಿಯನ್ನ ಏನ್ ಮಾಡಿದೀವಿ ನಾವೀಗ, ಮಲಗಿಸಿದ್ದೇವೆ, ಸಿಲಿಂಡರ್ ಅನ್ನ ಮಲಗಿಸಿ ಆ ಡಬ್ಬಿಯನ್ನ ಮಲಗಿಸಿ ಈ ರೀತಿ ಲೈಟ್ ಅನ್ನ ಹೊಡೆದಾಗ ನಿಮ್ಗೆ ಅದರ ಒಂದು ನೆರಳು ಯಾವ ರೀತಿ ರಚನೆ ಆಗುತ್ತೆ ಹೇಳಿ ನೋಡೋಣ. ಇಲ್ಲಿ ಈ ಕಡೆ ಲೈಟ್ ಹೊಡಿಲಿಕತ್ತೇವೆ ಅಂದ್ರೆ ಇದೇ ಒಂದು ಆಕಾರದಲ್ಲಿ ಲೈಟ್ ಬರುತ್ತೆ, ಅಂದ್ರೆ ರೌಂಡ್ ಅಲ್ಲಿ ಬರಬಹುದಾ? ಎಸ್.
ಸೊ ನೀವು ಯಾವ ರೀತಿ ನೆರಳು ಬರುತ್ತೆ ಆ ಒಂದು ನೆರಳಿನ ಮೇಲೆ ನೀವೇನ್ ಮಾಡಬಹುದು, ನಿಮ್ಮ ಆ ಒಂದು ಇಮ್ಯಾಜಿನೇಷನ್ ಅಲ್ಲಿ ನಾವು ಘನ ಅಥವಾ ಘನಾಕೃತ ಈ ರೀತಿ ಇರಬಹುದು ಅಂತ ವಿಚಾರ ಮಾಡ್ತೀವಿ ನಾವು. ಈಗ ನೋಡಿ, ಈಗ ಈ ರೀತಿ ಇದನ್ನ ಇಟ್ಟಿದ್ದಾರೆ, ಹೌದಾ? ಈ ಬಾಕ್ಸ್ ಅನ್ನ ಅಥವಾ ಈ ಡಬ್ಬಿಯನ್ನ ಈ ರೀತಿ ಇಟ್ಟಿದ್ದಾರೆ. ಸೊ ಇಲ್ಲಿ ನೆರಳು ಅಥವಾ ಟಾರ್ಚ್ ಲೈಟ್ ಅನ್ನ ಹೊಡೆದಾಗ ನೆರಳು ಯಾವ ರೀತಿ ಬೀಳುತ್ತೆ? ಇದೇ ರೀತಿ ಬೀಳ್ಬಹುದು, ಹೌದಾ? ಅಡ್ಡು ಬೀಳ್ಬಹುದು. ಎಸ್. ಸೊ ಒಂದು ನೆರಳಿನ ಆ ಒಂದೇನು ಶೇಪ್ ಇರುತ್ತೆ ಅಲ್ಲ, ನೆರಳಿನ ಒಂದು ಆಕಾರ ಎಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಇರ್ತದೆ, ಅಥವಾ ಎಷ್ಟು ಫ್ಯಾಕ್ಟರ್ಸ್ ನೆರಳಿನ ಒಂದು ರಚನೆಗೆ ಎಫೆಕ್ಟ್ ಮಾಡುತ್ತೆ? ಕೆಲವೊಬ್ರು ಒಂದ್ ಅನ್ಲಿಕತ್ತಾರೆ, ಕೆಲವೊಬ್ರು ಎರಡು, ಕೆಲವೊಬ್ರು ಮೂರು. ಒಂದ? ತಪ್ಪು, ಒಂದಲ್ಲ. ಕರೆಕ್ಟ್ ಆದಂತಹ ಉತ್ತರ ಎರಡು. ಸೊ ಎರಡು ಯಾವ ಹೇಳಿ ಮಕ್ಳೇ? ಒಂದು, ನೀವು ಯಾವ ರೀತಿ ಟಾರ್ಚ್ ಲೈಟ್ ಅನ್ನ ಹಿಡಿದಿದ್ದೀರಾ. ಎರಡನೇದು, ಆಬ್ಜೆಕ್ಟ್ ನ ಯಾವ ರೀತಿ ಇಟ್ಟಿದ್ದೀರಾ. ಓಕೆ. ಸೊ ಈ ಒಂದು ಇಮೇಜ್ ಅಲ್ಲಿ ನಾವ್ ಏನನ್ನ ಗಮನಿಸಬೇಕು? ಐಡೆಂಟಿಫೈ ದ ಫ್ಯಾಕ್ಟರ್ ದಟ್ ಅಫೆಕ್ಟಿಂಗ್ ದ ಶೇಪ್ ಆಫ್ ದ ಶಾಡೋ ಬೇಸ್ಡ್ ಆನ್ ದಿಸ್ ಪಿಕ್ಚರ್. ಸೊ ಇಲ್ಲಿ ಯಾವೊಂದು ಫ್ಯಾಕ್ಟರ್ ಯಾವೊಂದು ಫ್ಯಾಕ್ಟರ್ ಈ ಒಂದು ನೆರಳಿನ ಇಮೇಜ್ ಅಥವಾ ನೆರಳಿನ ಒಂದು ಆಕಾರಕ್ಕೆ ಅಫೆಕ್ಟ್ ಮಾಡ್ಲಿಕ್ಕತ್ತದ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ದ ಪೊಸಿಷನ್ ಆಫ್ ದ ಲೈಟ್ ಆಫ್ ಸೋರ್ಸ್, ಲೈಟ್ ಸೋರ್ಸಿನ ಒಂದು ಪೊಸಿಷನ್ ಆಗಿರಬಹುದು, ಅಥವಾ ದ ಓರಿಯೆಂಟೇಶನ್ ಆಫ್ ದ ಆಬ್ಜೆಕ್ಟ್, ಆಬ್ಜೆಕ್ಟಿನ ಒಂದು ಓರಿಯೆಂಟೇಶನ್ ಯಾವ್ಯಾವ ಇರಬಹುದು? ಎ ಅಥವಾ ಬಿ ನ. ಸೊ ಲೈಟ್ ನ ಯಾವ ಒಂದು ಪೊಸಿಷನ್ ಅಲ್ಲಿ ಇಟ್ಟಿದೆ ಅದರಿಂದ ನೆರಳಿನ ಒಂದು ರಚನೆ ಬೇರೆ ರೀತಿ ಆಗ್ಲಿಕ್ಕತ್ತದ, ಅಥವಾ ಆಬ್ಜೆಕ್ಟ್ ನ ನೀವು ಬೇರೆ ರೀತಿ ಇಡುವರಿಂದ, ಅಥವಾ ಅದನ್ನ ಆಬ್ಜೆಕ್ಟ್ ನ ಯಾವೊಂದು ಶೇಪ್ ಅಲ್ಲಿ ಇಟ್ಟಿದಿರಲ್ಲ ಅದರಿಂದ ನೆರಳಿನ ಒಂದು ಚಿತ್ರಕ್ಕೆ ಅಥವಾ ನೆರಳಿನ ರಚನೆಗೆ ಪ್ರಭಾವ ಬೀಳ್ಲಿಕ್ಕತ್ತದ. ಆಪ್ಷನ್ ಎ. ಎಸ್. ನಾವು ಲೈಟ್ ಸೋರ್ಸ್ ಕಡೆ ಹಿಡಿದಿದ್ದೇವಲ್ಲ ಅದರಿಂದ ಈ ಒಂದು ನೆರಳಿನ ರಚನೆ ಅಫೆಕ್ಟ್ ಆಗ್ಲಿಕ್ಕತ್ತದ. ಈಗ ಏನ ಅಫೆಕ್ಟ್ ಆಗುತ್ತೆ ಹೇಳಿ ನೋಡಿ ಈ ಒಂದು ಇಮೇಜ್ ಅಲ್ಲಿ. ಈ ಇಮೇಜ್ ಅಲ್ಲಿ ನೀವು ಗಮನಿಸಿದ್ರೆ ಟಾರ್ಚ್ ಲೈಟ್ ಮೂರು ಒಂದೇ ತರ ಇಟ್ಟಿದ್ದಾರೆ, ಆದ್ರೆ ಚೇಂಜ್ ಏನ್ ಮಾಡಿದ್ದಾರೆ? ಆಬ್ಜೆಕ್ಟಿನ ಒಂದು ಶೇಪ್. ಅದರ ತಕ್ಕ ಏನಾಗಿದೆ ಇಲ್ಲಿ? ಇಮೇಜ್ಗಳ ಅಥವಾ ನೆರಳಿನ ರಚನೆ ಬದಲಾವಣೆ ಆಗಿದೆ, ಹೌದಾ ಇಲ್ವೋ? ಸೊ ನೀವು ಈ ತರದಿಂದ ನೋಡಿದಾಗ ನಿಮ್ಗೆ ಈ ರೀತಿ ಕಾಣುತ್ತೆ. ಇದು ಈ ರೀತಿ ಆಬ್ಜೆಕ್ಟ್ ನ ಇಟ್ಟಾಗ ನೆರಳು ಈ ರೀತಿ ಕಾಣುತ್ತೆ, ಈ ರೀತಿ ಇಟ್ಟಾಗ ಈ ರೀತಿ. ಸೊ ಹಾಗಾಗಿ ಈ ಒಂದು ಚಿತ್ರದಲ್ಲಿ ಏನ್ ಬದಲಾವಣೆ ಆಗಿದೆ? ಆಬ್ಜೆಕ್ಟ್ ನೀವು ಅದ್ರದ್ದು ಪೊಸಿಷನ್ ಯಾವ ರೀತಿ ಇಟ್ಟಿದಿರಲ್ಲ ಅದರಿಂದ ಏನಾಗಿದೆ? ನೆರಳಿನ ರಚನೆಗೆ ಅಫೆಕ್ಟ್ ಆಗಿದೆ. ಸೊ ಲೈಟ್ ಮತ್ತು ಆಬ್ಜೆಕ್ಟ್ ನ ನೀವು ಯಾವ ರೀತಿ ಇಡ್ತಿರಲ್ಲ ಅದರ ಮುಖಾಂತರ ನೆರಳಿನ ಒಂದು ರಚನೆ ಆಗುತ್ತೆ. ಹಾಗಾಗಿ ನೀವು ಯಾವ ನೆರಳನ್ನ ಯಾವ ಕಡೆಯಿಂದ ನೋಡ್ತಿರಲ್ಲ ಅದ್ರ ಮೇಲೆ ನೀವು ವಿಚಾರ ಮಾಡ್ತೀರಿ ಈ ಒಂದು ಆಬ್ಜೆಕ್ಟ್ ಇರಬಹುದು ಅಂತ. ಉದಾಹರಣೆಗೆ ನಾನ್ ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಈ ಒಂದು ಆ ವಿಷಯದಲ್ಲಿ ಅಥವಾ ಈ ಒಂದು ಇಮೇಜದಲ್ಲಿ ನೀವು ಈ ಕಡೆ ನಿಂತು ಈ ಒಂದು ನೆರಳನ್ನ ನೋಡಿದಾಗ ನಿಮ್ಗೆ ಏನ್ ಅನ್ನಿಸ್ತೆ? ಒಂದು ಘನಾಕೃತ ಇದೆ ಅಂತ ಅನಿಸ್ತೆ, ಅಥವಾ ರೆಕ್ಟಾಂಗಲ್ ಶೇಪಿನ ಒಂದು ಯಾವ್ದೋ ಡಬ್ಬಿ ಅನಿಸ್ತದೆ. ಆದ್ರ ಖರೆಯಾಗಿ ಇಲ್ಲಿ ಏನಿದೆ? ಸಿಲಿಂಡರ್ ಇದೆ. ಅದೇ ಇದನ್ನ ಈ ಕಡೆ ನಿಂತು ನೀವು ಈ ಒಂದು ನೆರಳನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತದೆ? ಒಂದ್ ಫುಟ್ಬಾಲ್ ಇರಬಹುದೇನಪ್ಪಾ ಅನಿಸ್ತದೆ. ಆದ್ರೆ ಆಕ್ಚುಲ್ ಆಗಿ ಇಲ್ಲಿ ಏನಿದೆ? ಇಲ್ಲಿ ಸಿಲಿಂಡರ್ ಶೇಪ್ ಇದೆ. ಅದೇ ಪ್ರಕಾರ ಇಲ್ಲೂ ಕೂಡ ನೀವು ಆ ಕಡೆ ಸೈಡ್ ನಿಂತು ನೋಡಿದಾಗ ನಿಮ್ಗೆ ಏನ್ ಅನಿಸ್ತದೆ? ಒಂದು ಘನ ಇರಬಹುದು ಅಥವಾ ಘನದ ರೂಪದಲ್ಲಿ ಯಾವುದೇ ಒಂದು ಆಬ್ಜೆಕ್ಟ್ ಇರಬಹುದು ಅಂತ. ಆದ್ರೆ ಇಲ್ಲಿ ಸಿಲಿಂಡರ್ ಇದೆ. ಸೊ ನೀವು ಯಾವ ದಿಕ್ಕಿನಲ್ಲಿ ಇಟ್ಕೊಂಡು ನೋಡ್ತಿರಲ್ಲ ಆ ದಿಕ್ಕಿನ ಪ್ರಕಾರ ನಿಮ್ಗ ನೆರಳಿನ ಮೇಲ್ಗಡೆ ನಿಮ್ಗೆ ಏನಾಗುತ್ತೆ? ಬೇರೆ ರೀತಿಯಾದಂತಹ ಆಬ್ಜೆಕ್ಟೇ ಕಾಣುತ್ತೆ, ಹೌದಾ? ಸೊ ಹೀಗಾಗಿ ನಾವೇನ್ ಹೇಳ್ತೀವಿ? ಪ್ರತಿಯೊಂದು ಘನಾಕೃತಿಗೆ ಆ ಒಂದು ದೃಶ್ಯ, ನೆರಳಿನ ದೃಶ್ಯದ ಮೇಲೆ ಏನ್ ಮಾಡ್ತೀವಿ? ಅದರ ಒಂದು ರಚನೆ ಅಥವಾ ಆ ಒಂದು ಆಬ್ಜೆಕ್ಟ್ ಯಾವ್ದಿರಬಹುದು ಅಂತ ವಿಚಾರ ಮಾಡ್ತೀವಿ. ಸೊ ನಮ್ಗೆ ಏನಾಗುತ್ತೆ ಅವಾಗ ವಿಚಾರ ಮಾಡಿದಾಗ ಬೇರೆ ರೀತಿಯಾದಂತಹ ಆಬ್ಜೆಕ್ಟ್ಸ್
ನೆರಳು ನಮಗೆ ಕಾಣಬಹುದು. ಓಕೆ. ಎಸ್. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆಲ್ ರೈಟ್. ಸೊ ಕತ್ತರಿಸುವಾಗ ಯಾವ ರೀತಿ ನಾವು ಘನದ ವಿಭಿನ್ನ ಭಾಗಗಳ ವೀಕ್ಷಣೆ ಮಾಡ್ತೀವಿ, ಅಥವಾ ನೆರಳು ಬಿದ್ದಾಗ ಎಷ್ಟು ಬೇರೆ ಬೇರೆ ರೀತಿಯಾಗಿ ಘನಗಳ ಭಾಗಗಳು ಕಾಣ್ತಾವೆ ಅಂತ ಇಲ್ಲಿ ನಾವು ತಿಳ್ಕೊಂಡ್ವಿ. ಅದೇ ರೀತಿ ನಾವು ಮೇಲಿಂತ್ರ, ಅಕ್ಕದ ಪಕ್ಕ ಕಡೆಂತ್ರ ಅಥವಾ ಕೆಳಗಿನಿಂತ್ರ ಆ ಒಂದು ಆಬ್ಜೆಕ್ಟ್ ನ ಅಥವಾ ಘನಾಕೃತಿಗಳನ್ನ ನೋಡಿದಾಗ ಅವು ಕೂಡ ಬೇರೆ ರೀತಿಯಾಗಿಯೇ ಕಾಣ್ತವೆ. ಓಕೆ. ಎಸ್. ಸೊ ಮಕ್ಕಳೇ, ಈಗ ಇವತ್ತಿನ ಒಂದು MCQ ಸೆಷನ್ ಕಡೆ ಹೋಗೋಣಂತೆ. ಸೊ ಎಲ್ರಿಗೂ ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡಿದೀನಿ. ಈ ಒಂದು ಘನಾಕೃತಿಗಳ ಚಾಪ್ಟರ್ ಮೇಲೆ ನಾವಿಲ್ಲಿ MCQ ಸೆಷನ್ ಅನ್ನ ತಗೊಳ್ಳೋಣಂತ. ಮೊದಲನೇ ಪ್ರಶ್ನೆ, ಕೆಳಗಿನ ಜಾಲಗಳಲ್ಲಿ ಯಾವುದು ಘನವನ್ನು ರಚಿಸಲು ಸಾಧ್ಯವಾಗುವುದಿಲ್ಲ? ಸೊ ಕೊಟ್ಟಿರುವಂತಹ 4 ಆಪ್ಷನ್ಸ್ ಗಳಲ್ಲಿ ಯಾವ ಜಾಲದಲ್ಲಿ ಘನವನ್ನು ರಚಿಸಲು ಸಾಧ್ಯವಾಗುವುದಿಲ್ಲ? 6 ಸಮಚತುರ ರಸ್ರಗಳು ಸರಿಯಾಗಿ ಜೋಡಿಸಿದ ಜಾಲ, 5 ಸಮಚತುರಸ್ರಗಳ ಜಾಲ, ಕ್ರಾಸ್ ಆಕಾರದಲ್ಲಿ 6 ಸಮಚತುರಸ್ರಗಳ ಜಾಲ, ಸರಿಯಾಗಿ ಮಡಿಸಬಹುದಾದ 6 ಸಮಚತುರಸ್ರಗಳ ಜಾಲ. ಸಮಚತುರಸ್ರ ಜಾಲ ಯಾವ ಒಂದು ಆಪ್ಷನ್ ಇಂದ ನಾವು ಘನವನ್ನು ರಚಿಸಲು ಸಾಧ್ಯವಿಲ್ಲ? ಯಾವ್ದು ಹೇಳಿ ಮಕ್ಳೇ? ಎಸ್, ಕರೆಕ್ಟ್ ಆದಂತಹ ಉತ್ತರ ಆಪ್ಷನ್ ಬಿ. ಎರಡನೇ ಪ್ರಶ್ನೆ, ಒಂದು ಘನದ 2 ಎದರು ಮುಖಗಳನ್ನು ಕೆಂಪು ಬಣ್ಣ ಹಚ್ಚಿದರೆ ಆ ಎರಡೂ ಮುಖಗಳ ನಡುವಿನ ಸಂಬಂಧ ಏನು? ಅವು ಸಮಾಂತರವಾಗಿರುತ್ತವೆ, ಅವು ಪರಸ್ಪರ ಕಟ್ ಆಗುತ್ತವೆ, ಅವು ಒಂದೇ ಅಂಚು ಹಂಚಿಕೊಳ್ಳುತ್ತವೆ, ಅವು ಶಿಖರದಲ್ಲಿ ಸೇರುತ್ತವೆ. ಒಂದು ಘನದ 2 ಎದರ ಮುಖಗಳನ್ನು ನಾವು ಕೆಂಪು ಬಣ್ಣ ಹಚ್ಚಿದಾಗ ಆ ಎರಡೂ ಮುಖಗಳಿನ ಒಂದು ನಡುವಿನ ಸಂಬಂಧ ಏನು? ಅವು ಸಮಾಂತರವಾಗಿರ್ತವೆ, ಪರಸ್ಪರ ಕಟ್ ಆಗ್ತವೆ, ಅಥವಾ ಒಂದೇ ಅಂಚು ಹಂಚಿಕೊಳ್ಳುತ್ತವೆ, ಅಥವಾ ಶಿಖರದಲ್ಲಿ ಸೇರುತ್ತವೆ. ಕರೆಕ್ಟ್ ಆದಂತ ಉತ್ತರ ಏನು ಮಕ್ಕಳೇ? ಎಸ್, ಕರೆಕ್ಟ್ ಆದಂತ ಉತ್ತರ ಆಪ್ಷನ್ ಎ, ಅವು ಸಮಾಂತರವಾಗಿರ್ತವೆ. ಮೂರನೇ ಪ್ರಶ್ನೆ, ಒಂದು ತ್ರಿಭುಜ ಪ್ರಿಸಂನ ಮುಂಭಾಗದ ದೃಶ್ಯ ಯಾವ ಆಕೃತಿಯಂತೆ ಕಾಣುತ್ತದೆ? ಒಂದು ತ್ರಿಭುಜ ಪ್ರಿಸಂನ ಮುಂಭಾಗದ ದೃಶ್ಯ ಯಾವ ಆಕೃತಿಯಂತೆ ಕಾಣುತ್ತದೆ? ಆಪ್ಷನ್ ಎ ವೃತ್ತ, ಆಪ್ಷನ್ ಬಿ ಆಯತ, ಆಪ್ಷನ್ ಸಿ ತ್ರಿಭುಜ, ಆಪ್ಷನ್ ಡಿ ಚತುರಸ್ರ. ವೃತ್ತ, ಆಯತ, ತ್ರಿಭುಜ, ಚತುರಸ್ರ ಯಾವ ರೀತಿ ಕಾಣ್ತದ ಮಕ್ಕಳೇ? ಎಸ್, ಆಪ್ಷನ್ ಸಿ ತ್ರಿಭುಜ. ನಾಲ್ಕನೇ ಪ್ರಶ್ನೆ, ಒಂದು ಸಿಲಿಂಡರ್ ಅನ್ನು ಮೇಲಿನಿಂದ ನೋಡಿದಾಗ ಅದು ಹೇಗೆ ಕಾಣುತ್ತದೆ? ಆಪ್ಷನ್ ಎ ಆಯತ, ಆಪ್ಷನ್ ಬಿ ತ್ರಿಭುಜ, ಆಪ್ಷನ್ ಸಿ ವೃತ್ತ, ಆಪ್ಷನ್ ಡಿ ಚತುರಸ್ರ. ಒಂದು ಸಿಲಿಂಡರ್ ಅನ್ನ ನಾವು ಮೇಲಿನಿಂದ ನೋಡಿದಾಗ ಯಾವ ರೀತಿ ಕಾಣುತ್ತೆ? ಎಸ್, ಮೇಲಿನಿಂದ ನೋಡಿದಾಗ ವೃತ್ತ ತರ ಕಾಣುತ್ತೆ. ಹೌದಾ ಇಲ್ವೋ? ಎಸ್. ಐದನೇ ಪ್ರಶ್ನೆ, ಒಂದು ಘನದಲ್ಲಿ 3 ಅಂಚುಗಳು ಸೇರುವ ಬಿಂದುಗಳ ಒಟ್ಟು ಸಂಖ್ಯೆ ಎಷ್ಟು? ಒಂದು ಘನದಲ್ಲಿ 3 ಅಂಚುಗಳು ಸೇರುವ ಬಿಂದುಗಳ ಒಟ್ಟು ಸಂಖ್ಯೆ ಎಷ್ಟು? ಆಪ್ಷನ್ ಎ 6, ಆಪ್ಷನ್ ಬಿ 8, ಆಪ್ಷನ್ ಸಿ 12, ಆಪ್ಷನ್ ಡಿ 4. ಘನದಲ್ಲಿ 3 ಅಂಚುಗಳು ಸೇರುವ ಬಿಂದುಗಳ ಒಟ್ಟು ಸಂಖ್ಯೆ ಎಷ್ಟು? ಎಸ್, ಆಪ್ಷನ್ ಬಿ 8. ಮುಂದಿನ ಪ್ರಶ್ನೆ, ಒಂದು ಆಯತ ಘನವನ್ನು ಪಕ್ಕದಿಂದ ನೋಡಿದಾಗ ಯಾವ ಆಕೃತಿ ದೊರೆಯುತ್ತದೆ? ಆಯತ ಘನವನ್ನ ನಾವು ಪಕ್ಕದಿಂದ ನೋಡ್ತೀವಿ, ಅವಾಗ ಯಾವ ಆಕೃತಿ ಅನಿಸುತ್ತೆ? ಆಪ್ಷನ್ ಎ ವೃತ್ತ, ಆಪ್ಷನ್ ಬಿ ತ್ರಿಭುಜ, ಆಪ್ಷನ್ ಸಿ ಆಯತ, ಆಪ್ಷನ್ ಡಿ ಶಂಕು. ಸೊ ಪಕ್ಕದಿಂದ ನೋಡಿದಾಗ ನಮ್ಗೆ ಒಂದು ಎಸ್ ಆಯತನೇ ಕಾಣುತ್ತೆ. ಹೌದಾ ಇಲ್ವೋ?
ಕರೆಕ್ಟ್ ಆದಂತ ಉತ್ತರ ಆಯತ. 7ನೇ ಪ್ರಶ್ನೆ. ಒಂದ್ ನಿಮಿಷ ಮಕ್ಳೇ. ಒಂದು ಶಂಕುವಿನ ವಕ್ರ ಮೇಲ್ಮನೆಯನ್ನು ತೆರೆಯಿದರೆ ಯಾವ ಆಕೃತಿ ದೊರೆಯುತ್ತದೆ? ಒಂದು ಶಂಕುವಿನ ವಕ್ರ ಮೇಲೆ ಒಂದು ಶಂಕುವಿನ ವಕ್ರ ಮೇಲ್ಮನೆಯನ್ನು ತೆರೆಯಿದರೆ ಯಾವ ಆಕೃತಿ ದೊರೆಯುತ್ತದೆ? ಆಯತ, ವೃತ್ತ, ಕ್ಷೇತ್ರ, ತ್ರಿಭುಜ. ಶಂಕುವಿನ ವಕ್ರ ನಾವು ಅದನ್ನ ತೆರೆದಾಗ ಯಾವ ರೀತಿ ಕಾಣುತ್ತೆ? ಅದು ಎಸ್, ಆಪ್ಷನ್ ಸಿ, ಕ್ಷೇತ್ರ ಅಥವಾ ಸೆಕ್ಟರ್ ನಮೂನೆ ಕಾಣುತ್ತೆ. 8ನೇ ಪ್ರಶ್ನೆ. ಒಂದು ಘನದ ಎಲ್ಲ ಮುಖಗಳ ವಿಸ್ತೀರ್ಣ ಒಂದೇ ಆಗಿರುವುದಕ್ಕೆ ಕಾರಣವೇನು? ಒಂದು ಘನದ ಎಲ್ಲ ಮುಖಗಳು ವಿಸ್ತೀರ್ಣ ಒಂದೇ ಆಗಿರುವುದಕ್ಕೆ ಕಾರಣವೇನು? ಆಪ್ಷನ್ ಎ, ಎಲ್ಲ ಅಂಚುಗಳು ಸಮ ಉದ್ದವಾಗಿರುತ್ತದೆ. ಆಪ್ಷನ್ ಬಿ, 2 ಅಂಚುಗಳು ಮಾತ್ರ ಸಮ ಉದ್ದ. ಆಪ್ಷನ್ ಸಿ, ಮುಖಗಳು ವಕ್ರವಾಗಿವೆ. ಆಪ್ಷನ್ ಡಿ, ಶಿಖರಗಳು ಸಮಾನವಾಗಿವೆ. ಕರೆಕ್ಟ್ ಆದಂತಹ ಉತ್ತರ ಎಸ್, ಆಪ್ಷನ್ ಎ, ಎಲ್ಲ ಅಂಚುಗಳು ಸಮ ಉದ್ದವಾಗಿರುತ್ತವೆ. 9ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ಆಕೃತಿಗೆ ವಕ್ರ ಮೇಲ್ಮನೆ ಇಲ್ಲ? ಆಪ್ಷನ್ ಎ, ಸಿಲಿಂಡರ್. ಆಪ್ಷನ್ ಬಿ, ಶಂಕು. ಆಪ್ಷನ್ ಸಿ, ಗೋಳ. ಆಪ್ಷನ್ ಡಿ, ಘನ. ಯಾವ ಆಕೃತಿಗೆ ವಕ್ರ ಮೇಲ್ಮನೆ ಇಲ್ಲ? ಎಸ್, ಆಪ್ಷನ್ ಡಿ, ಘನಕ್ಕೆ ಇಲ್ಲ. 10ನೇ ಪ್ರಶ್ನೆ. ಒಂದು ಘನದ ಜಾಲವನ್ನು ಮಡಿಸುವಾಗ ತಪ್ಪಾಗಿ ಒಂದು ಮುಖವನ್ನು ತೆಗೆದರೆ ಯಾವ ಸಮಸ್ಯೆ ಉಂಟಾಗುತ್ತದೆ? ಒಂದು ಘನದ ಜಾಲವನ್ನು ಮಡಿಸುವಾಗ ನಾವು ತಪ್ಪಾಗಿ ಒಂದು ಮುಖವನ್ನು ತೆಗೆದರೆ ಯಾವ ಸಮಸ್ಯೆ ಉಂಟಾಗುತ್ತೆ? ಆಪ್ಷನ್ ಎ, ಅದು ಶಂಕುವಾಗುತ್ತದೆ. ಆಪ್ಷನ್ ಬಿ, ಅದು ಮುಚ್ಚಿದ ಘನವಾಗುವುದಿಲ್ಲ. ಆಪ್ಷನ್ ಸಿ, ಅದು ಸಿಲಿಂಡರ್ ಆಗುತ್ತದೆ. ಆಪ್ಷನ್ ಡಿ, ಅದು ವೃತ್ತವಾಗುತ್ತದೆ. ಒಂದು ಜಾಲನ ತೆಗೆದಾಗ ಏನಾಗುತ್ತೆ? ಅದು ಮುಚ್ಚಿದ ಘನವಾಗುವುದಿಲ್ಲ. ವೆರಿ ಗುಡ್, ವೆರಿ ಗುಡ್. ಸೊ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ. ಎಲ್ರು ಒಳ್ಳೇದಾಗಿ ಕರೆಕ್ಟ್ ಆಗಿ ಆನ್ಸರ್ಸ್ ಅನ್ನ ಕೊಟ್ಟಿದ್ದೀರಾ ಮಕ್ಳೇ. ಸೊ ವೆರಿ ಗುಡ್. ಇವತ್ತಿನ ಒಂದು MCQ ಸೆಷನ್ ಅನ್ನ ನಾವು ಮುಗಿಸ್ಕೊಂಡ್ವಿ. ಸೊ ಈಗ ಘನಾಕೃತಗಳ ಒಂದು ಟಾಪಿಕ್ ಅನ್ನ ನಾವು ಈ ಒಂದು ಚಾಪ್ಟರ್ ಅನ್ನ ಮುಗಿಸ್ಕೊಂಡ್ವಿ. ಸೊ ಇಲ್ಲಿ ನಾವು ಘನಾಕೃತಗಳ ಬಗ್ಗೆ ಅದರ ಅರ್ಥ ತಿಳ್ಕೊಂಡ್ವಿ. 2D ಅಥವಾ 3D ಶೇಪ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. 3D ಘನಾಕೃತಗಳನ್ನ ಯಾವ ರೀತಿ ನಾವು ರಚನೆ ಆಗ್ತೀವಿ, ಜಾಲಗಳನ್ನ ಬಳಸಿ ಯಾವ ರೀತಿ ರಚನೆ ಮಾಡ್ತೀವಿ ಅಂತ ತಿಳ್ಕೊಂಡ್ವಿ. ನಂತರ ಅವನ್ನ ಯಾವ ರೀತಿ ವಿಭಿನ್ನ ಭಾಗಗಳಲ್ಲಿ ನಾವು ಒಂದು ಘನಾಕೃತಗಳನ್ನ ಅದರ ಒಂದು ಭಾಗಗಳನ್ನ ವಿಶ್ಲೇಷಣೆ ಮಾಡಬಹುದು ಅಂತ ನೋಡ್ಕೊಂಡ್ವಿ. ನೆರಳಿನ ಆಟ ಆಗಿರಬಹುದು ಅಥವಾ ಮತ್ತೊಂದು ಯಾವ್ದು ಹೇಳಿ ಮಕ್ಳೇ? ಕತ್ತರಿಸುವ ಒಂದು ಆಟ ಆಗಿರಬಹುದು. ನಂತರ ನಾವು ಸಮಮಿತಿ ರೇಖಾಚಿತ್ರಗಳು ಮತ್ತು ಓರೆ ರೇಖಾಚಿತ್ರಗಳ ಬಗ್ಗೆನೂ ಕೂಡ ತಿಳ್ಕೊಂಡ್ವಿ. ಅದರಿಂದ ನಮ್ಗೆ ಏನ್ ಗೊತ್ತಾಯ್ತು? ಸಮತಲದ ಮೇಲೆ ಯಾವ ರೀತಿ ಘನಾಕೃತಗಳನ್ನ ರಚನೆ ಮಾಡಬಹುದು ಅಂತ ನೋಡ್ಕೊಂಡ್ವಿ. ಸೊ ಇಲ್ಲಿ ನೀವು ಘನಾಕೃತಗಳನ್ನ ಈ ರೀತಿ ಮೇಲಿಂತ್ರ ನೋಡ್ತೀರಿ ಅಂತಂದ್ರೆ ನಿಮ್ಗೆ ಈ ರೀತಿ ಕಾಣುತ್ತೆ, ಈ ರೀತಿ. ಹೌದಾ? ಅದನ್ನೇ ನಾನು ಈ ರೀತಿ ಇಡ್ತೀನಿ. ಸೊ ನಿಮ್ಗೆ ಯಾವುದು ಕಾಣುತ್ತೆ? ಈ ರೀತಿ ಕಾಣುತ್ತೆ. ಹೌದಾ? ಹೌದಾ ಇಲ್ವೋ? ನಿಮ್ಗೆ ಯಾವ ರೀತಿ ಅನಿಸ್ಲಿಕ್ಕತ್ತದ? ಈಗ ಮೇಲಿಂತ್ರ ನಾನು ನೋಡ್ಲಿಕ್ಕತ್ತೀನಿ ಅಂದ್ರೆ ಯಾವ ರೀತಿ ಕಾಣುತ್ತೆ? ಹೌದಾ? ಅದನ್ನ ಹೀಗೆ ಇಡ್ತೀನಿ, ಅವಾಗ ಬೇರೆ ರೀತಿಯಾಗಿ ಕಾಣುತ್ತೆ. ಅದನ್ನ ಮತ್ ಹೀಗೆ ಇಡ್ತೀನಿ, ಹೌದಾ? ಬೇರೆ ರೀತಿಯಾಗಿ ಕಾಣುತ್ತೆ. ಎಸ್, ಈಗ ನೋಡಿ, ಹೌದಾ ಇಲ್ವೋ? ಸೊ ಬೇರೆ ಬೇರೆ ಒಂದು ದಿಕ್ಕಿನಿಂದ ನಾವು ನೋಡಿದಾಗ ನಮ್ಮ ಘನಾಕೃತಗಳನ್ನ ಬೇರೆ ದೃಶ್ಯದಲ್ಲಿ ನೋಡಬಹುದು. ಸೊ ಮಕ್ಳೇ, ಇವತ್ತಿನ ಒಂದು ಚಾಪ್ಟರ್ ನ ಮುಗಿಸಿದ್ವಿ. ಸೊ ಇಲ್ಲಿ ನಮ್ಮ ಒಂದು 7ನೇ ತರಗತಿಯ ಸಿಲೆಬಸ್ ಕೂಡ ಅಂತ್ಯವಾಗುತ್ತದೆ. ನಿಮ್ಮ ಎಲ್ಲರಿಗೂ ಪರೀಕ್ಷೆಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ.
ಸೊ ಮುಂಬರುವ ಕ್ಲಾಸಸ್ಗಳಲ್ಲಿ ನಾವು ರಿವಿಷನ್ ಅನ್ನ ಪ್ರಾರಂಭ ಮಾಡೋಣ ಅಂತ. ಯಾವುದೇ ಥರದ ನಿಮ್ಗೆ ಡೌಟ್ಸ್ ಇದ್ರೆ ದಯವಿಟ್ಟು ಎಲ್ಲರೂ ಕೇಳಬೇಕು, ತಿಳ್ಕೋಬೇಕು, ಒಳ್ಳೇದಾಗಿ ಅಭ್ಯಾಸವನ್ನ ಮಾಡ್ಬೇಕು ಅಂತ ಅನ್ಕೊಂತ ಇವತ್ತಿನ ಕ್ಲಾಸನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.